ಜೈಲಿನಲ್ಲಿರುವಂಥ ದರ್ಶನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತ ಸುದ್ದಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗೆ ಎದುರಾಯಿತು ಸಂಕಷ್ಟ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಜೈಲಿನಲ್ಲಿರೋ ದರ್ಶನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಇದು. ಹಾಗಾದ್ರೆ ಏನ್ ಟ್ವಿಸ್ಟ್? ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗೆ ಎದುರಾಯಿತು ಈಗ ಸಂಕಷ್ಟ. ದರ್ಶನ್ ಕೇಸ್ ತನಿಖೆ ನಡೆಸಿದ್ದಂತ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಪೊಲೀಸರ ಎಡವಟ್ಟು ಬಯಲಾಗಿದೆ. ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ದರ್ಶನ್ ಕೇಸ್ನಲ್ಲಿ ಪೊಲೀಸರಿಗೆ ತಾವು ಮಾಡಿದ ತಪ್ಪು ಈಗ ಅವರಿಗೇನೆ ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾದ್ರೆ ಏನ್ ತಪ್ಪು ಮಾಡಿದ್ರು ಈ ತನಿಖಾಧಿಕಾರಿ ಗಿರೀಶ್ ನಾಯಕ್? ಏನ್ ತಪ್ಪು ಮಾಡಿದ್ರು? ಹಾಗಾದ್ರೆ ಏನ್ ಎಡವಟ್ಟು ಮಾಡಿಕೊಂಡಿದ್ದಾರೆ? ಈಗ ಎಡವಟ್ಟೆ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಮತ್ತು ಗ್ಯಾಂಗ್ ಕೇಸ್ನಲ್ಲಿ ಏನಿದು ಪೊಲೀಸರಿಗೆ ಸಂಕಷ್ಟ? ಹಾಗಾದ್ರೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಮಹಜರು ವೇಳೆ ಎಡವಟ್ಟಾಗಿರೋದು. ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ನಲ್ಲಿ ಏನಿದು ಹಾಗಾದ್ರೆ ಪೊಲೀಸ್ನವರಿಗೆ ಸಂಕಷ್ಟ? ಗಮನಿಸ್ತಾ ಹೋಗೋಣ. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಮಹಜರ್ ವೇಳೆ ಎಡವಟ್ಟಾಗಿರೋದು. ಕೋರ್ಟ್ಗೆ ಮಹಜರ್ ಪ್ರತಿ ಹಾಕಿರೋ ಕಾಮಾಕ್ಷಿ ಪಾಳ್ಯ ಪೊಲೀಸರು. ದರ್ಶನ್ ಅಂಡ್ ಗ್ಯಾಂಗ್ ನ ಟೈಲ್ಸ್ ಹಾಕಿರುವ ಕ್ಯಾಬಿನ್ ನಲ್ಲಿ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ ಪೊಲೀಸ್ನವರು. ಆದ್ರೆ ಅಸಲಿಗೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ಹಾಕಿರೋ ಫ್ಲೋರಿಂಗ್ ಇಲ್ಲ. ಬೇರೆ ಯಾವುದೋ ಜಾಗದಲ್ಲಿ ಆರೋಪಿಗಳನ್ನ ನಿಲ್ಲಿಸಿ ಮಹಜರು ಮಾಡಿದ್ದಾರೆ. ಬೇರೆ ಸ್ಥಳವನ್ನ ಕಾಮಾಕ್ಷಿ ಪಾಳ್ಯ ಠಾಣೆ ಅಂತ ಹೇಳಿ ಪೊಲೀಸ್ನವರು ತೋರಿಸಿದ್ದಾರೆ. ಇದು ಪೊಲೀಸ್ನವರು ಎಡವಟ್ಟು. ಕೋರ್ಟ್ಗೆ ದಾಖಲೆ ಸಮೇತ ವಾದ ಮಂಡಿಸಿದ್ದಾರೆ ಹಿರಿಯ ವಕೀಲ ಸುಧನ್ವ. ಈ ಹಿನ್ನೆಲೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ 64ನೇ CCH ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಾಳೆ ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಪರಿಶೀಲನೆ ನಡೆಯುತ್ತೆ. ವಕೀಲರ ಸಮ್ಮುಖದಲ್ಲಿ ಒಂದು ವೇಳೆ ಸ್ಥಳ ಬೇರೆ ಜಾಗವಾಗಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಅರ್ಜಿ ಹಾಕ್ತಾರೆ. ಅರ್ಜಿ ಪರಿಶೀಲಿಸಿ ವರದಿ ನೀಡುವಂತೆ 64ನೇ CCH ಕೋರ್ಟ್ ಈಗ ಹೇಳಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಒಂದು ಪ್ರಕರಣದಲ್ಲಿ ಪ್ರತಿಯೊಂದು ಹಂತವೂ ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದಕ್ಕೊಂದು ಸಾಕ್ಷಿ ಇದು. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮೊದಲ ದಿನ ಏನು ಅರೆಸ್ಟ್ ಮಾಡ್ತಾರೆ ಆ ದಿನ ಎಲ್ಲ ಆರೋಪಿಗಳನ್ನ ನಿಲ್ಲಿಸಿ ಫೋಟೋಗಳನ್ನು ತೆಗಿತಾರೆ. ಫೋಟೋಗಳನ್ನು ಮೊಬೈಲ್ ಸೀಸ್ ಮಾಡಿದ ದಿನ
ಸೊ ಅದಾದ ನಂತರ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಆ ಜಾಗ, ಆ ಸ್ಥಳ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳಿ. ಬಟ್ ನೋಡಿದ್ರೆ ಆ ಫೋಟೋ ತೆಗೆದಿರುವಂಥ ಜಾಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅದ್ದಲ್ಲ. ಇದನ್ನ ದರ್ಶನ್ ಪರ ಏನು ವಾದ ಮಾಡಿದಾರಲ್ಲ ಹಿರಿಯ ವಕೀಲ ಸುಧನ್ವಾ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಂಗಾಗಿ ಇದು ಪೊಲೀಸರ ಒಂದು ಎಡವಟ್ಟು ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಸೊ ಇದರಿಂದ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಈ ಪ್ರಕರಣದಲ್ಲಿ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಒಂದು ಕಡೆ ಈಗ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾನೆ ಇದ್ದಾರೆ. ಸ್ವತಃ ಈಗ ಹಿರಿಯ ವಕೀಲರು ಸುಧನ್ವಾ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಏನು ಸರ್ ಇದು ನಿಮ್ಮ ವಾದ? ಅಂದರೆ ಏನು ಅವರು ಜಾಗವನ್ನ ಬೇರೆ ತೋರಿಸಿದ್ದಾರೆ ಅನ್ನೋದು ನಿಮ್ಮ ವಾದನಾ? ಇವಾಗ ಮೊದಲನೇದಿಂದ ಕೂಡ ನಮ್ಮ ಯಾರೋ ಮಾಧ್ಯಮ ಮಿತ್ರರೆಲ್ಲ ಪೊಲೀಸ್ ವರ್ಷನ್ ಮಾತ್ರ ಹೇಳ್ತಾ ಇದ್ರು. ಅವ್ರು ಮಾಡಿದ್ ಮಾತ್ರ ನಮ್ಗೆ ಯಾರೋ ಆರೋಪಿ ಪರ ಮತ್ತೆ ಡಿಫೆನ್ಸ್ ಪರ ಅವಕಾಶ ಸಿಕ್ಕಿರ್ಲಿಲ್ಲ. ಇವಾಗ ಒಂದು ನಿದರ್ಶನ, ಇದು ಇನ್ನು ಬಹಳಷ್ಟಿದೆ. ಒಂದು ನಿದರ್ಶನ ಏನು ಅಂದ್ರೆ ಹೇಗೆ ಪೊಲೀಸ್ ಅವರು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾರೆ, ಸಮಾಜನ ಹಾಗೆ ನ್ಯಾಯನ ಹೇಗೆ ದಿಕ್ಕು ತಪ್ಪಿಸ್ತಾರೆ ಅನ್ನಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಇದರಲ್ಲಿ ಯಾವ ರೀತಿಯಾಗಿ ದಿಕ್ಕು ತಪ್ಪಿಸಿದ್ದಾರೆ ಸರ್ ನಿಮ್ಮ ಪ್ರಕಾರ? ಯಾವ ರೀತಿಯಾಗಿ ದಿಕ್ಕು ತಪ್ಪಿದೆ ಅಂತ ಹೇಳ್ತೀರಿ? ಇವಾಗ 11ನೇ ತಾರೀಕು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅಕ್ಯೂಸ್ ನಂಬರ್ 3 ಯಾರು ನಾನು ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಪವನ್ ಮತ್ತೆ ಇತರರೇ 6 ಆರೋಪಿಗಳ ಕಡೆಯಿಂದ 8 ಮೊಬೈಲ್ ಫೋನ್ ರಿಕವರ್ ಮಾಡಿದ್ರಿ ಅಂತ ಹೇಳಿ ಮಹಜರ್ ಡ್ರಾ ಮಾಡ್ತಾರೆ. 2 ಮಹಜರ್ ಸಾಕ್ಷಿಗಳು ಕೂಡ ಆ ಮಹಜರ್ ಅಲ್ಲಿ ಇರ್ತಾರೆ. ಹಾಗೆ ಫೋಟೋ ಕೂಡ ತೆಗಿತಾರೆ, 2 ಫೋಟೋ. ಅದರಲ್ಲಿ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಹಾಗೆ ಒಬ್ಬ ಸ್ಟೇಷನ್ ರೈಟ್ರು ಮತ್ತೆ ಇತರ 2 ಮಹಜರ್ ವಿಟ್ನೆಸ್ಗಳು ಮತ್ತೆ ಆರೋಪಿಗಳದ್ದು ಫೋಟೋ ತೆಗಿತಾರೆ. ಆ ಫೋಟೋದಲ್ಲಿ ವಿಶೇಷ ಅಂದ್ರೆ ಟೈಲ್ಸ್ ಇದೆ, ಅದು ಫ್ಲೋರಿಂಗ್ ಏನಿದೆ ವೆಟ್ರಿಫೈಡ್ ಟೈಲ್ಸ್ ಇದೆ. ಅದನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದು ಅಂತ ಹೇಳ್ತಾರೆ. ಇದೆಲ್ಲ ರಿಕವರಿ ಮಾಡಿದ್ದು, ಫೋಟೋ ತೆಗೆದಿದ್ದು ಅಂತ. ಆದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆ ರೀತಿ ಫ್ಲೋರಿಂಗ್ ಇಲ್ಲ, ಬಣ್ಣ ಬೇರೆ, ಟೈಲ್ಸ್ ಬೇರೆ, ಮೊಸಾಕ್ ಫ್ಲೋರಿಂಗ್ ಇರೋದು, ಇದು ವೆಟ್ರಿಫೈಡ್ ಟೈಲ್ಸ್, ಆ ರೀತಿ ಸ್ಟ್ರಕ್ಚರ್ ಇಲ್ಲ. ಟೋಟಲ್ ಆಗಿ ಇವ್ರನ್ನ ಒಂದು ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿ ಕೋರ್ಟ್ಗೆ ಕೊಟ್ಟಿರೋಂತ ಕ್ರಿಯೆ ನಡೆದಿದೆ. ಅದಕ್ಕೆ ನಾವು ಏನ್ ಮಾಡಿದ್ರಿ, ಮೊನ್ನೆದಾಗಿ ಮಾನ್ಯ ನ್ಯಾಯಾಧೀಶರೇ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ಗೆ ವಿಸಿಟ್ ಮಾಡಿ ವಸ್ತು ಸ್ಥಿತಿನ ಅವಲೋಕನೆ ಮಾಡ್ಬೇಕು ಅಂತ ಒಂದು ಅರ್ಜಿ. ಹಾಗೆ ಈ ಮಧ್ಯದಲ್ಲಿ ಅಲ್ಲಿರೋ ಏನು ಫ್ಲೋರಿಂಗ್ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಈ ಅಪ್ಲಿಕೇಶನ್ ಡಿಸೈಡ್ ಆಗೋ ಟೈಮಲ್ಲಿ. ಅದಕ್ಕೆ CCTV ಫುಟೇಜ್ ನ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾನ್ಯ ಮಾಡಿ ಇವತ್ತಿಂದು ಏನ್ CCTV ಫುಟೇಜ್ ಇದೆ ಅದನ್ನ ಪ್ರಿಸರ್ವ್ ಮಾಡಕ್ ಹೇಳಿದ್ದಾರೆ. ಹಾಗೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿರೋಂತ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಗಿರೀಶ್ ನಾಯಕ್, ಅವರನ್ನು ಕೂಡ ಈ ಕೇಸಲ್ಲಿ 18ನೇ ಆರೋಪಿಯಾಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿದೆ. ಓಕೆ, ಅಂದ್ರೆ ಈ ಪೊಲೀಸ್ನವ್ರನ್ನ ಕೂಡ ಒಂದು ಆರೋಪಿ ಸ್ಥಾನದಲ್ಲಿ ನೀವು ನೋಡ್ತಾ ಇದ್ದೀರಿ? ಈಗ ನೋಡ್ತಾ ಇರೋದಲ್ಲ, ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದಿರಿ, ಕಣ್ಮುಂದೆನೆ ಇದೆ. ಇವಾಗ ಫೋಟೋ ಕೂಡ ನಿಮ್ಗೆ ಬೇಕಾದ್ರೆ ಶೇರ್ ಮಾಡಿ ಅಂದ್ರೆ ಶೇರ್ ಮಾಡ್ತೀನಿ. ಇವಾಗೇ ನಿಮ್ ಮೀಡಿಯಾದವರು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಹೋಗ್ಬೋದು. ಆ ರೀತಿ ಬಿಲ್ಡಿಂಗ್ ಇದೆಯಾ, ಆ ರೀತಿ ಸ್ಟ್ರಕ್ಚರ್ ಇದೆಯಾ, ಆ ರೀತಿ ಫ್ಲೋರಿಂಗ್ ಇದೆಯಾ ಅನ್ನೋದನ್ನ ನೀವೇ ಪರಿಶೀಲನೆ ಮಾಡಿ ನಾನು ಹೇಳ್ತಾ ಇರೋದು ಸತ್ಯನ ಸುಳ್ಳ ಅನ್ನೋದನ್ನ ನೀವು ಒಂದು ನೋಡಿದ್ರೆ ನಿಮ್ ಕಣ್ಮುಂದೆನೆ ಗೊತ್ತಾಗುತ್ತೆ. ಸರ್, ಇಂಥ ಪ್ರಕರಣಗಳಲ್ಲಿ ಈಗ ಜಾಗ ಹೌದು ಬದಲಾಗಿರಬಹುದು, ಬಟ್ ಫೋಟೋಗಳು ಸತ್ಯ ಅಲ್ವಾ ಸರ್? ಈಗ ಜಾಗ ಬದಲಾದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ? ಇವಾಗ ಕಾಮಾಕ್ಷಿ ಪಾಳ್ಯದಲ್ಲಿ ಮಹಜರ್ ಮಾಡಿದ್ರಿ ಆ ದಿನ ಅನ್ನೋದು ಯಾಕೆ ಬೇಕಿತ್ತು ನಮ್ಗೆ? ನೆಕ್ಸ್ಟ್ ಅದಕ್ಕೆ ಬರೋಣ, ನೀವ್ ಹೇಳಿದ್ದಕ್ಕೆ ಬರೋಣ. ಫೋನು ಕೂಡ ಕೋರ್ಟ್ಗೆ ಇದು 17 ಜೀವಗಳ ಪ್ರಶ್ನೆ. ಈ 17 ಜೀವಗಳಿಗೆ ಯಾಕೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರಿ? ಅದನ್ನ ಬೇರೆ, ಅದನ್ನ ಕೋರ್ಟಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇವಾಗ ಮರಣದ ಜೀವಾವಧಿ ಶಿಕ್ಷೆ ಇರುವಂತ ಕೇಸಲ್ಲಿ
ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರೆ ಸೆಕ್ಷನ್ 195 IPC ಪ್ರಕಾರ ಅದಕ್ಕೂ ಜೀವಾವಧಿ ಶಿಕ್ಷೆನೆ. ಓಕೆ. ಮರ್ಡರ್ ಕೇಸ್ ಎಷ್ಟು ಗುರುತರವಾದ ಅಪರಾಧನೋ ಈ ತರ ಕೇಸಸ್ ಅಲ್ಲಿ ಸುಳ್ಳು ಸಾಕ್ಷಿ ನುಡಿಯೋದು ಕೂಡ ಅಷ್ಟೇ ಸೀರಿಯಸ್ ಅಫೆನ್ಸ್. ಓಕೆ ಸರ್, ಈಗ ಕೋರ್ಟ್ ಫೈನಲ್ ಆಗಿ ಏನು ಹೇಳಿದೆ? ಈಗ ಕೋರ್ಟ್ ಫೈನಲ್ ನಾಳೆಗೆ ಇದೆ. ಪ್ರಾಸಿಕ್ಯೂಷನ್ ಅವರು ಅದಕ್ಕೆ ಅಬ್ಜೆಕ್ಷನ್ ತಕರಾರು ಹಾಕಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಇರ್ತೀರಿ, ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ನಾವು ವಾದ ಎಲ್ಲ ಮಾಡಿ ನೋಡೋಣ, ಅದನ್ನೊಂದು ಲಾಜಿಕಲ್ ಇಂಡೆಕ್ ತಗೊಂಡು ಹೋಗ್ತೀವಿ. ನಾನು ಮುಂಚೆಯಿಂದ ಕೂಡ ಈ ಕೇಸಲ್ಲಿ ಹೇಳ್ತಾ ಇದ್ದೆ, ಸತ್ಯ ಯಾರಿಗೂ ಬೇಕಿಲ್ಲ, ಸತ್ಯನೇ ಬೇರೆ. ಪೊಲೀಸರು ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂದ್ರೆ ನಮಗೂ ಬೇಜಾರಾಗುತ್ತೆ. ಸರ್, ಇದೊಂದು ಪಾಯಿಂಟ್ ಕೇಸಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಹಾಗಾದ್ರೆ? ಅಲ್ಲ, ಇದು ಡಿಫೆನ್ಸ್ಗಂತೂ ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದ್ರೆ 8 ಫೋನ್ ರಿಕವರಿ ಡೌಟ್ಫುಲ್ ಇದೆ. ಇವಾಗ ಫೋನ್ನೇ ಎಲ್ಲೋ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಮಾಜರ್ ಜಾಗನೇ ಚೇಂಜ್ ಮಾಡಿದ್ದಾರೆ ಅಂದ್ರೆ ಆ ಮಾಜರೇ ಸುಳ್ಳು. ಆ ನಂತರ ಆ ಫೋನಲ್ಲಿರೋ ಕಂಟೆಂಟ್ ಕೂಡ ಎಲ್ಲ ಇನ್ನು ಕೋರ್ಟ್ ಪರಿಗಣನೆ ಮಾಡಬಾರ್ದು ಅಂತ ನಾವು ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಂತೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.